ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ 1 ಲೋಟ ರವೆ ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಅಷ್ಟು ತೊಗೊಳ್ಳಿ. ಆಮೇಲೆ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಹಾಕಿದ್ದೀನಿ. ನಂಗೆ ಯೂಶ್ವಲಿ ಟೊಮೆಟೊ ಇಷ್ಟ ಆಗಲ್ಲ, ಅದಕ್ಕೆ ನಿಮಗೆ ಇಷ್ಟ ಆಗತ್ತಾರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು, ಸಬ್ಸಿಗೆ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ನಿಂಬೆಹಣ್ಣು, ನೆಕ್ಸ್ಟು ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ. ಸೊ ನಿಮಗೆ ಕಡಲೆಬೇಳೆ ಬೇಕಂದರೆ ಕಡಲೆಬೇಳೆ ಕೂಡ ಹಾಕೋಬೋದು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿ ಇಟ್ಬಿಟ್ಟು ನಾವೇನು ಲೋಟ ರವೆ ತೊಗೊಂಡಿದ್ವಲ್ಲ ಆ ರವೆನ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ, ಬಟ್ ನೀಟಾಗಿ ಹುರಿದಿರಲ್ಲ ಅದು. ಸೊ ಒಂದು 2 ಮಿನಿಟ್ಸ್ ಒಂದು ಸಲ ಗೂರಾಡ್ತಾ ಇರಿ. ಹಂಗೆ ಬಿಟ್ಬಿಟ್ರೆ ಮತ್ತೆ ತಳ ಎಲ್ಲ ಸೀದ್ಬಿಡತ್ತೆ. ಹುರ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಫುಲ್ಲು ಮುದ್ದೆ ಥರ ಆಗಿಬಿಡತ್ತೆ. ಅದಕ್ಕೋಸ್ಕರ ನೋಡಿ ಪರ್ಫೆಕ್ಟ್ ಆಗಿದೆ, ಉದ್ರಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ತಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಮತ್ತು ನಾವೇನು ಉದ್ದಿನಬೇಳೆ ತೊಗೊಂಡಿದ್ವಲ್ಲ ಆ ಉದ್ದಿನಬೇಳೆನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉದ್ದಿನಬೇಳೆನ. ಇದಕ್ಕೆ ಸ್ವಲ್ಪ ಜನ ಕಡಲೆಕಾಯಿ ಕೂಡ ಹಾಕ್ತಾರೆ, ಇಷ್ಟ ಆದರೆ ನೀವು ಅದನ್ನು ಕೂಡ ಹಾಕ್ಕೋಬೋದು. ಹಸಿ ಬಟಾಣಿ ಹಾಕ್ತಾರೆ, ಅದು ಕೂಡ ಹಾಕ್ಕೋಬೋದು. ಸೊ ನಿಮ್ಮ ಚಾಯ್ಸು. ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆಗಿದ ನಂತರ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಆ ಈರುಳ್ಳಿ ಹಾಕೋಣಂತೆ. ನೆಕ್ಸ್ಟ್ ಕರಿಬೇವು ಕೂಡ ಅದಕ್ಕೆ ಹಾಕೋಣಂತೆ. ಈರುಳ್ಳಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಟೊಮೆಟೊ ಹಾಕ್ತಿದ್ದೀನಿ ನಾನು. ನಿಮಗೆ ಟೊಮೆಟೊ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನನಗೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ಕಡಿಮೆ ಹಾಕ್ತಾಯಿದ್ದೀನಿ ನಾನು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಕ್ಯಾರೆಟ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ನಿಮಗೆ ಬೀನ್ಸ್ ಬೇಕಂದರೆ ಬೀನ್ಸ್ ಕೂಡ ಹಾಕ್ಕೋಬೋದು. ಆಮೇಲೆ ಪೊಟೆಟೊ, ಆಲೂಗಡ್ಡೆ ಬೇಕಂದರೆ ಆಲೂಗಡ್ಡೆ ಕೂಡ ಸಣ್ಣಗೆ ಇದೇ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಅದನ್ನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ ಸ್ವಲ್ಪ ಬೇಯಲಿ. ನೆಕ್ಸ್ಟು ಸಬ್ಸಿಗೆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು 1 ಲೋಟ ರವೆ ತೊಗೊಂಡಿದ್ನಲ್ಲ 4 ಲೋಟ ನೀರು ಹಾಕ್ತಿದ್ದೀನಿ. ನಮಗೆ ಸ್ವಲ್ಪ ತೆಳುಗೆ ಬೇಕು, ಅದಕ್ಕೆ 4 ಹಾಕ್ತಿದ್ದೀನಿ. ನಿಮಗೆ ತೆಳುವಾಗಿ ಬೇಡ, ಸ್ವಲ್ಪ ಉದುರು ಇರಬೇಕು ಅಂದರೆ 3 ಲೋಟ ಹಾಕ್ಕೊಳ್ಳಿ ಸಾಕು. ನಂಗೆ ತೆಳುಗಿರಬೇಕು, ಅದಕ್ಕೋಸ್ಕರ 4 ಲೋಟ ಹಾಕ್ತಾಯಿದ್ದೀನಿ. ಚಾಯ್ಸ್ ನಿಮ್ಮದು. ನಿಮಗೆ ಉದುರಾಗಬೇಕಂದ್ರೆ 3 ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅದೇ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣಂತೆ. ನಿಂಬೆಹಣ್ಣು ಅಷ್ಟೇ ನಿಮ್ಮ ಚಾಯ್ಸು. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಂಬೆಹಣ್ಣು ಹಾಕಿದ್ರೆ ಏನಾಗುತ್ತೆ ಅಂದರೆ ತೀರಾ ಖಾರ ಆಗಿತ್ತಂದರೆ ಅದು ಬ್ಯಾಲೆನ್ಸ್ ಮಾಡಿಬಿಡತ್ತೆ. ಸೊ ಟೇಸ್ಟು ಚೆನ್ನಾಗಿರುತ್ತೆ. ಇದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ರವೆ ಹಾಕೋಣಂತೆ. ರವೆನೂ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇದು ಸ್ವಲ್ಪ ಗಟ್ಟಿ ಆಗಿದ್ದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ನಿಮ್ಮ ಆಪ್ಷನು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಹಾಕಿದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಎಲ್ಲ. ಸೊ ಇದನ್ನು ಹಾಕ್ಬಿಟ್ಟು ನಾನೊಂದು 2 ನಿಮಿಷ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊತೀನಿ. ಸೊ ನೋಡಿ ಈ ಥರ ಆಯಿತು. ನನಗೆ ಈ ಥರ ತೆಳ್ಳಗೆ ಬೇಕು, ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಂಡಿದ್ದೆ. ನಿಮಗೆ ಈ ಥರ ತೆಳ್ಳಗೆ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇಷ್ಟೇ, ಉಪ್ಪಿಟ್ಟು ರೆಡಿ. ನೋಡಿ, ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ರೆಡಿ ಟು ಇಟ್. ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಬೇಗನೂ ಆಗುತ್ತೆ.
ಆಮೇಲೆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.